ಮತ್ತೆ ಕಾಂಗ್ರೆಸ್ನ ಒಂದು ಕಾಲೆಳೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯ ಬಗ್ಗೆ, ಮತ್ತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲರ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತಂದ್ರೆ ನೋಡಿ, ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಮಾತು ಬಂದಾಗ ಅವರೆಲ್ಲಿ ಹೋಗ್ತಾರೆ? ಹೈಕಮಾಂಡ್ ಹತ್ರ ಹೋಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಹೋದ್ರು, ಆದರೆ ಅವರು ಹೆಸರಿಗಷ್ಟೇ AICC ಅಧ್ಯಕ್ಷರು ಮಾತ್ರ ಅಷ್ಟೇ. ಅವರ ಒಂದು ಕೀ ಇರೋದು ಗಾಂಧಿ ಫ್ಯಾಮಿಲಿ ಹತ್ರ ಇದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಅವರಿಗೆ ಪವರೇ ಇಲ್ಲ. ಖರ್ಗೆ ಪರಾವಲಂಬಿಯಾಗಿದ್ದಾರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ತಾವು ಪಕ್ಷದ ಒಂದು ಅಧ್ಯಕ್ಷ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ಆರ್ ಅಶೋಕ್ ಟೀಕೆ ಮಾಡ್ತಾ ಇದ್ದಾರೆ. ಆ ಸ್ಥಾನದಲ್ಲಿರೋರೇ ಹೈಕಮಾಂಡ್ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಅವರು. ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಏನಿದ್ದಾರೆ, ಸುಮ್ಮನೆ ಭೇಟಿಗೆ ಅವಕಾಶ ಕೊಡೋರೇ ಅಲ್ಲ. ಯಾಕೆ ಅಂತಂದರೆ ATM ಕಾರ್ಡನ್ನು ತಗೊಂಡು ಹೋದರೆ ಮಾತ್ರ ಭೇಟಿಗೆ ಅವಕಾಶ ಕೊಡ್ತಾರೆ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲು ಹೈಕಮಾಂಡ್ಗೆ ATM ಆಗಿರಲಿಲ್ಲ, ಆದರೆ ಈಗ ಹಾಕಿದ್ದಾರೆ. ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನೇ ಮೀರಿಸ್ತಾ ಇದ್ದಾರೆ. ಆ ರೀತಿ ಆಗಿಬಿಟ್ಟಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಡೀಲ್ ಆದ ಮೇಲೇನೆ ಸಿದ್ದರಾಮಯ್ಯ ಡೀಲ್ ಆಗಿದ್ದಾರೆ. ನಾನೇ 5 ವರ್ಷ CM ಆಗ್ತೀನಿ ಅಂತ ಹೇಳ್ತಿದ್ದಂಥ ಸಿದ್ದರಾಮಯ್ಯ ಈಗ ಪ್ಲೇಟನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಕಾಲ ಹತ್ತಿರ ಬಂದಂತೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯವನ್ನು ಜಾಸ್ತಿ ನಂಬುತ್ತಾರೆ. ನಾಯಕತ್ವ ಬದಲಾವಣೆ ಆಗಲ್ಲ ಅಂದರೆ ಯಾಕೆ ಓಡಾಡಬೇಕು, ಯಾಕೆ ಸುತ್ತಾಡಬೇಕು, ಯಾಕೆ ಸುಮ್ಮನೆ ಸುಸ್ತು ಮಾಡ್ಕೋಬೇಕು? ಡಿ ಕೆ ಶಿವಕುಮಾರ್ ಯಾಕೆ ಜೈಲಿಗೆ ಹೋಗಬೇಕು, ದೆಹಲಿಗೆ ಯಾಕೆ ಹೋಗಬೇಕು, ಮತ್ತು ಖರ್ಗೆ ಅವರನ್ನು ಭೇಟಿ ಮಾಡೋಕ್ಕೆ ಅವ್ರ ಮನೆಗೆ ಯಾಕೆ ಹೋಗಬೇಕು? ಇಷ್ಟೆಲ್ಲ ಯಾಕೆ ಸುತ್ತಾಡ್ತಾ ಇದ್ದಾರೆ? ಬದಲಾವಣೆ ಆಗುತ್ತೆ ಅನ್ನೋ ವಿಚಾರ ಇದೆ, ಅದಕ್ಕೋಸ್ಕರ ಸುತ್ತಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಅವ್ರ ಹತ್ರ ಹೋಗ್ತಾ ಇದ್ದಾರೆ. AICC ಅಧ್ಯಕ್ಷ ಸ್ಥಾನ ಏನಿದೆ, ಅವರೇ ಹೈಕಮಾಂಡ್, ಅವರೇ ನಿರ್ಧಾರ ಮಾಡಬೇಕು, ಅವರೇ ಹೇಳಬೇಕು. ಹಾಗಿರುವಾಗ ಅವರು ಮತ್ತೆ ಇನ್ನೊಂದು ಹೈಕಮಾಂಡ್ ಅಂತಾರೆ. ಇದು ಯಾವ ಲೆಕ್ಕ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಏನೂ ಪವರೇ ಇಲ್ಲ, ಅಧಿಕಾರ ಇದೆ ಬಟ್ ಪವರ್ ಇಲ್ಲ ಅವ್ರಿಗೆ. ಯಾವ ನಿರ್ಧಾರವನ್ನು ಕೂಡ ಅವರು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರಿಬ್ಬರು ಇವ್ರನ್ನ ಖರ್ಗೆ ಅವರು ಹೋಗಿ ಭೇಟಿ ಮಾಡಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡ್ತಾರಲ್ಲ, ಅದು ಸುಮ್ಮನೆ ಕೊಡಲ್ಲ ಅವರು. ಇವರು ATM ಕಾರ್ಡ್ ತೊಗೊಂಡು ಹೋಗಬೇಕು ಅಂದರೆ ಏನು ಈ ಹಿಂದೆ ಒಂದು ಆರೋಪ ಇತ್ತು, ಕರ್ನಾಟಕ ಕೇಂದ್ರದಲ್ಲಿರುವಂಥ ಒಂದು ಕಾಂಗ್ರೆಸ್ಗೆ ಒಂದು ATM ಅಂತ ಏನು ಹೇಳ್ತಾ ಇದ್ದಾರಲ್ಲ, ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ATM ಕಾರ್ಡ್ ತಗೊಂಡು ಹೋದ್ರೆ ಮಾತ್ರ ಅವರಿಗೆ ಅವಕಾಶ, ಭೇಟಿಗೆ ಅವಕಾಶ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ರಾಹುಲ್ ಗಾಂಧಿ ಆದರೂ ಅಷ್ಟೇ, ಸೋನಿಯಾ ಗಾಂಧಿ ಆದರೂ ಅಷ್ಟೇ. ಈ ರೀತಿಯಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರ ಇದ್ದರೂ ಕೂಡ ಅವರಿಗೆ ಪವರ್ ಇಲ್ಲ, ಡಿಸಿಷನನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಅಂತಾರೆ. ಅವರೇ ಹೈಕಮಾಂಡ್ ತಾನೇ, ಅವರೇ ತಾನೇ AICC ಅಧ್ಯಕ್ಷ. ಆ ಒಂದು ಸ್ಥಾನವನ್ನು ಮರೆತು ಬಿಟ್ಟಿದ್ದಂಗಿದ್ದಾರೆ ಅನಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಆರ್ ಅಶೋಕ್ ಮಾತನಾಡಿರುವಂಥದ್ದು. ಮತ್ತು ಸಿದ್ದರಾಮಯ್ಯ ಬಗ್ಗೆ, ಡಿ ಕೆ ಶಿವಕುಮಾರ್ ಬಗ್ಗೆ ಕೂಡ ಮಾತನಾಡ್ತಾರೆ. ಸಿದ್ದರಾಮಯ್ಯ ಸೇಲ್ ಆಗಿರಲಿಲ್ಲ, ಇವಾಗ ಸೇಲ್ ಆಗಿಬಿಟ್ಟಿದ್ದಾರೆ, ಡೀಲ್ ಆಗಿಬಿಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನೇ ಮೀರಿಸುವಂತಹ ರೀತಿಯಲ್ಲಿ ಡೀಲ್ ಆಗಿದ್ದಾರೆ. ನಾಯಕತ್ವದ ಬದಲಾವಣೆ ಆಗಲ್ಲ ಅಂದರೆ ಯಾಕೆ ಇಷ್ಟೊಂದು ಓಡಾಡ್ತಾ ಇದ್ದಾರೆ, ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ? ಆಗುತ್ತಿರೋದಕ್ಕೆ, ಆಗಬೇಕನ್ನೋ ವಿಚಾರ ಬಂದಿರೋದಕ್ಕೆ, ಏನೋ ಒಂದು ಒಪ್ಪಂದ ಆಗಿರೋದಕ್ಕೇ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಆ ರೀತಿಯಾಗಿ ಓಡಾಡ್ತಾ ಇದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ, ಖರ್ಗೆ ಮನೆಗೆ ಹೋಗ್ತಾ ಇದ್ದಾರೆ, ಇಷ್ಟೆಲ್ಲ ಓಡಾಡ್ತಾ ಇದ್ದಾರೆ. ಅಂದರೆ ನಾಯಕತ್ವದ ಒಂದು ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಎಲ್ಲೋ ಒಂದು ಕಡೆ ಅವರ ಸ್ಥಾನವನ್ನೇ ಮರೆತು ಕೂತು ಬಿಟ್ಟಿದ್ದಾರೆ, ಅವರ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದ್ದಾರೆ. ಕೇಂದ್ರ ನಮ್ಮ ಕರ್ನಾಟಕವನ್ನು ATM ಥರ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು ಆರ್ ಅಶೋಕ್ ಈ ಒಂದು ವಿಚಾರವಾಗಿ. ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಅದೇ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಆರ್ ಅಶೋಕ್ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ, ಅವರ AICC ಅಧ್ಯಕ್ಷ ಸ್ಥಾನದ ಮೇಲೆ ಕೂಡ. ಅಲ್ಲಿ ಕೂತಿರುವಂಥವರು ಎಲ್ಲ ಒಂದು ಡಿಸಿಷನ್ನ ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಇರುತ್ತೆ. ಆದರೆ ಇವರು ತಗೊಳ್ತಾನೇ ಇಲ್ಲ. ನನ್ನ ಹತ್ರ ಬರಬೇಡಿ, ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಹೇಳುತ್ತೆ ಹಾಗೆ ಹೀಗೆ ಅಂತ ಇದ್ದಾರೆ. ಆದರೆ ಅವರೇ ಸ್ವತಃ ಒಂದು ಹೈಕಮಾಂಡ್ ಅನ್ನೋದನ್ನು ಖರ್ಗೆ ಅವರು ಮರ್ತೋದಂತೆ ಕಾಣ್ತಾ ಇದೆ. ಯಾಕೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಳೋಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ? ಯಾಕೆ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಮೇಲೆ ಹಾಕ್ತಾ ಇದ್ದಾರೆ? ಗೊತ್ತಾಗ್ತಾ ಇಲ್ಲ. ಅವರ ಸ್ಥಾನವನ್ನು ಮರೆತು ನಡೆದುಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಆರ್ ಅಶೋಕ್ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.